ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೋಳಿಗೆ ರೆಸಿಪಿ. ಹೋಳಿಗೆನ ಮಾಡೋಕ್ಕೆ ಬರೋದಿಲ್ಲ ಅಥವಾ ಮೊದಲನೇ ಸರಿಗೆ ಏನಾದರೂ ಹೋಳಿಗೆನ ಟ್ರೈ ಮಾಡ್ತಿದ್ರೆ ಈ ಒಂದು ಸ್ಟೆಪ್ಸಲ್ಲಿ ಅಥವಾ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ದಾಯಿತು ಅಂದರೆ ನೀವು ಮೊದಲನೇ ಸರಿ ಹೋಳಿಗೆ ಮಾಡಿದರೂ ಕೂಡ ತುಂಬಾ ಪರ್ಫೆಕ್ಟಾಗಿ ಹೋಳಿಗೆನ ಮಾಡ್ಕೊಳ್ಬೋದು. ಒಂದಕ್ಕೊಂದು ಒಂದು ಸ್ವಲ್ಪನೂ ಅಂಟದೇ ಇರೋ ರೀತಿಯಲ್ಲಿ, ಹಾಗೆ ಒಳಗಡೆ ಇರ್ತಕ್ಕಂಥ ಹೂರಣ ಆಚೆ ಬರದೇ ಇರೋ ರೀತಿಯಲ್ಲಿ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಹೋಳಿಗೆ ರೆಸಿಪಿ ಅಥವಾ ಒಬ್ಬಟ್ಟು ರೆಸಿಪಿ ತುಂಬ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಆಯಿಲ್ ಶೀಟ್ ಆಗಲಿ ಅಥವಾ ಹೋಳಿಗೆ ಪ್ಲೇಟ್ ಆಗಲಿ ಅಥವಾ ಬಟರ್ ಪೇಪರ್ ಆಗಲಿ ಯಾವುದನ್ನು ಬಳಸದೆ ಮನೆಯಲ್ಲೇ ಇರ್ತಕ್ಕಂಥ ಒಂದೇ ಒಂದು ಸಕ್ಕರೆ ಪಾಕೆಟಲ್ಲಿ ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡ್ತಿರ್ಬೋದು, ಒಂದಕ್ಕೊಂದು ಅಂಟೋದಿಲ್ಲ. ನೀವು ಎಷ್ಟೊತ್ತವರೆಗೂ ಇಟ್ಟರು ಕೂಡ ಇದೇ ರೀತಿಯಲ್ಲಿ ಇರುತ್ತೆ. ನಾರ್ಮಲಾಗಿ ಹೋಳಿಗೆ ಮಾಡಿದಾಗ ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರುತ್ತೆ, ಬಟ್ ಈ ರೀತಿ ಮಾಡಿದಾಗ ಒಂದು ಸ್ವಲ್ಪನೂ ಅಂಟದೇ ಇರೋ ರೀತಿಯಲ್ಲಿ ಬರುತ್ತೆ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ ತೋರಿಸೋಕ್ಕೋಸ್ಕರ ಅಳತೆ ಪ್ರಮಾಣದಲ್ಲಿ ಹಾಕ್ಕೊಳ್ತಿದ್ದೀನಿ. ನೋಡಿ, 1 ಕಪ್ಪಿಂದ 1.5 ಕಪ್ಪು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು, ಆದರೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. 1 ಚಿಟಿಕೆ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಕಲರ್ಗೋಸ್ಕರ 1 ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಬಂದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಹಾಕೋದ್ರಿಂದ ಹೋಳಿಗೆ ಕಲರ್ ಒಂದು ಸ್ವಲ್ಪ ಗಾಢವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ತಾ ಬನ್ನಿ. ತೀರಾ ಸ್ಮೂತು ಆಗಬಾರ್ದು, ತೀರಾ ಗಟ್ಟಿನೂ ಆಗಬಾರ್ದು. ಅಂದರೆ ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ, ಅದಕ್ಕಿಂತ ಸ್ಮೂತಾಗಿರಬೇಕು. ಕೆಲವೊಂದು ಸರಿ ಹೋಳಿಗೆ ಹಿಟ್ಟು ಅಂದ ತಕ್ಷಣ ಅಥವಾ ಹೋಳಿಗೆ ಕಣಕ ಅಂದ ತಕ್ಷಣ ತೀರಾ ಸ್ಮೂತಾಗಿ ಕಲಿಸ್ಕೊಂಡಿರುತ್ತೆ. ಬಟ್ ನೀವೇನಾದರೂ ಕಲಿಯೋರಾಗಿತ್ತು ಅಂದರೆ ಅಥವಾ ಮೊದಲನೇ ಸರಿ ಮಾಡೋದಾಯಿತು ಅಂತಂದರೆ ಇದೇ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ತೀರಾ ಸ್ಮೂತ್ ಆಯಿತು ಅಂದರೆ ಕೈಗೆ ಜಾಸ್ತಿ ಅಂಟುತ್ತೆ, ಹಾಗೆ ಹೂರಣ ಕೂಡ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ತಾ ಬನ್ನಿ. ಇಲ್ಲಿ ಅಳತೆಯಲ್ಲಿ ಹೇಳೋದಾಯಿತು ಅಂತಂದರೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ ನಾನಿಲ್ಲಿ ಹೆಚ್ಚು ಕಡಿಮೆ 1/4 ಕಪ್ ಆಗುವಷ್ಟು ನೀರನ್ನ ಬಳಸ್ಕೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ನೀರನ್ನ ಎತ್ತಿಟ್ಕೊಂಡಿದ್ದೀನಿ. ಒಮ್ಮೆಲೆ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬಾರ್ದು. ಒಂದು ಸ್ವಲ್ಪ ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗಿ. ತೀರಾ ನೈಸಾಗಿರೂ ಆಗಿರಬಾರ್ದು, ತೀರಾ ಗಟ್ಟಿಯನ್ನು ಅನಿಸ್ಬಾರ್ದು. ಆ ರೀತಿಯಲ್ಲಿ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇನ್ನು ನೀರು ಹಾಕೋದೇನು ಬೇಡ. ಜಸ್ಟ್ 1 ಸ್ಪೂನ್ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟಿನ ಮೇಲ್ಗಡೆ ಹಾಕ್ಕೊಂಡು ಈ ರೀತಿ ನಾದ್ತಾ ಬನ್ನಿ. ಹಿಟ್ಟನ್ನು ನೀವು ಯಾವಾಗ ಹೋಳಿಗೆ ಮಾಡಬೇಕೋ ಅದಕ್ಕಿಂತ ಮುಂಚೆ ಅಂದರೆ ಒಂದು 3 ಗಂಟೆ ಆದರೂ ಹಿಟ್ಟನ್ನು ನೆನೆಸ್ಕೊಳ್ಳಿ. ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಹಿಟ್ಟನ್ನು ನಾದ್ತಾ ಬನ್ನಿ. ಈ ಒಂದು ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು ನೀವು, ತೀರಾ ಗಟ್ಟಿನೂ ಅಲ್ಲ, ತೀರಾ ಸ್ಮೂತೂ ಅಲ್ಲ. ಈ ರೀತಿ ಹಿಟ್ಟು ರೆಡಿಯಾಗಿರಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೋಳಿಗೆ ಕೂಡ ತುಂಬ ಪರ್ಫೆಕ್ಟಾಗಿ ಮಾಡ್ಕೊಳಕ್ಕೆ ಬರುತ್ತೆ. ಇಲ್ಲಿ ಹೋಳಿಗೆ ಮಾಡ್ತಕ್ಕಂಥ ಕಣಕ ಅಥವಾ ಮೈದಾ ಹಿಟ್ಟನ್ನು ನಾವು ಕರೆಕ್ಟಾಗಿ ಒಂದು 3 ಗಂಟೆ, ಟೈಮ್ ಇಲ್ಲ ಅಂದರೆ ಒಂದು 2 ಗಂಟೆ ಮುಂಚಿತವಾಗಿಯೇ ಈ ರೀತಿ ಕಲಸಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಇದನ್ನು ನಾನು ಕೂಡ ಒಂದು 2ರಿಂದ 3 ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡ್ತಿದ್ದೀನಿ. ಹೋಳಿಗೆ ಮಾಡುವಾಗ ಮೇಯ್ನಾಗಿ ನಮಗೆ ಕಣಕ ಹಾಗೆ ಹೂರಣ ಕರೆಕ್ಟಾಗಿ ಇತ್ತು ಅಂತಂದರೆ ಚಿಕ್ಕ ಮಕ್ಕಳು ಕೂಡ ಹೋಳಿಗೆನ ಮಾಡ್ಕೊಳ್ಬೋದು. ಮೇಯ್ನಾಗಿ ಇವೆರಡನ್ನೂ ನಾವು ಕರೆಕ್ಟಾಗಿರ್ತಕ್ಕಂಥ ಪ್ರೊಸೀಜರಲ್ಲಿ ರೆಡಿ ಮಾಡ್ಕೊಳ್ಬೇಕು. ಇವಾಗ ಹಿಟ್ಟನ್ನು ಕಲಸಿದ್ದಾಗಿದೆ. ಮೇಲ್ಗಡೆ ಒಂದು ಟೈಟ್ ಆಗಿರ್ತಕ್ಕಂಥ ಬಟ್ಲು ಅಥವಾ ಪ್ಲೇಟಿಂದ ಕ್ಲೋಸ್ ಮಾಡಿ ಒಂದು 2ರಿಂದ 3 ಗಂಟೆ ನೆನೆಯಕ್ಕೆ ಬಿಡೋಣ. ಈ ಸೈಡಲ್ಲಿ ಒಂದು ಕುಕ್ಕರ್ಗೆ ನಾನು ಯಾವ ಕಪ್ಪಿಂದ ಮೈದಾ ಹಿಟ್ಟನ್ನು ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1.5 ಕಪ್ ಆಗುವಷ್ಟು ಅಥವಾ 1/4 ಕಪ್ ಆಗುವಷ್ಟು ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ತೊಗರಿಬೇಳೆ ಬದಲಿಗೆ ಕಡಲೆಬೇಳೆ ಕೂಡ ಹಾಕ್ಕೊಳ್ಬೋದು. ಈ ಒಂದು ಬೇಸಿಗೆ ಕಾಲಕ್ಕೆ ಕಡಲೆಬೇಳೆ ಹೆವಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ತೊಗರಿಬೇಳೆನ ಬಳಸ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು 2 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿಯಲ್ಲೇ ಕಡಲೆಬೇಳೆನ ಬಳಸ್ಕೊಳ್ಬೋದು, ತೊಂದರೆ ಇಲ್ಲ. ಅದಕ್ಕೇನು ಹೆಚ್ಚು ಕಡಿಮೆ ನೀರು ಹಾಕೋದು ಅಂತ ಏನಿರೋದಿಲ್ಲ, ಸೇಮ್ ಕ್ವಾಂಟಿಟಿಯಲ್ಲೇ ಬಳಸ್ಕೊಳ್ಬೋದು. ಇವಾಗ ಯಾವ ಕಪ್ಪಿಂದ ನಾನು ತೊಗರಿಬೇಳೆ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 2.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. 1/4 ತೊಗರಿಬೇಳೆಗೆ 2.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಬೇಯಲಿಕ್ಕಿಡಬೇಕು. ಅಂದಾಗ ಮಾತ್ರ ಕರೆಕ್ಟಾಗಿ ಬರುತ್ತೆ. ನಿಮಗೆ ಜಾಸ್ತಿ ಸಾಂಬಾರಿಗೆ ಏನಾದರೂ ಕಟ್ಟು ಅಥವಾ ತೊಗರಿಬೇಳೆ ಒಂದು ನೀರಿನಂಶ ಬೇಕು ಅಂತಂದರೆ ಒಂದು 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಯೋಕ್ಕಿಡೋಣ.
ಇವಾಗ ನಾವು ಬೇಳೆನ ಕುದಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ಕೆಲವೊಂದು ಸರಿ ನಾವು ಬೇಳೆನ ಅರೆಬರೆಯಾಗಿ ಬೇಯಿಸ್ಕೊಂಡು ಬಿಡ್ತೀವಿ. ಆ ರೀತಿ ಬೆಂದಾಗ ನಮಗೆ ಹೂರಣ ಕರೆಕ್ಟಾಗಿ ಬರೋದಿಲ್ಲ, ಹೋಳಿಗೆ ಕೂಡ ಕರೆಕ್ಟಾಗಿ ಬರೋದಿಲ್ಲ. ಯಾವ ರೀತಿ ಬೆಂದಿರಬೇಕು ಅಂತಂದರೆ, ನೀವು ಮೊದಲನೇ ಸರಿ ಮಾಡ್ತಿರೋದ್ರಿಂದ ಕರೆಕ್ಟಾಗಿ ಎಷ್ಟು ಸಾಧ್ಯ ಈ ರೀತಿ ಮ್ಯಾಶ್ ಮಾಡಿದಾಗ ಸಾಂಬಾರಿಗೆ ನಾವು ಬೇಳೆನ ಯಾವ ರೀತಿ ಕುದಿಸ್ತೀವಿ ಅದೇ ರೀತಿಯಲ್ಲಿ ಕುದಿಸ್ಕೊಳ್ಳಿ, ಅದೇ ರೀತಿಯಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಮ್ಯಾಶ್ ಮಾಡಿದಾಗ, ಒಂದು ಬೇಳೆ ತೊಗೊಂಡು ಮ್ಯಾಶ್ ಮಾಡಿದಾಗ ಅಲ್ಲೇ ಕಂಪ್ಲೀಟಾಗಿ ಮ್ಯಾಶ್ ಆಗಬೇಕು. ಇಷ್ಟರ ಮಟ್ಟಿಗೆ ನಾವು ಬೇಳೆನ ಕುದಿಸ್ಕೊಳ್ಬೇಕು. ಅಂದಾಗ ಮಾತ್ರ ಹೂರಣ ಕರೆಕ್ಟಾಗಿ ಬರುತ್ತೆ. ಅರೆಬರೆ ಅಂತಂದರೆ ಇನ್ನೂ ಸ್ವಲ್ಪ ಗಂಡು ಅಥವಾ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಾಳಿದ್ದಾಗ ನಾವು ಬೇಯಿಸ್ಕೊಂಡಿದ್ದಾಯಿತು ಅಂದರೆ ನಮಗೆ ಹೂರಣ ಕೂಡ ಕರೆಕ್ಟಾಗಿ ಬರೋದಿಲ್ಲ, ಹೋಳಿಗೆ ಕೂಡ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಇಷ್ಟು ನೀರನ್ನ ಹಾಕಿ, ಹೇಳಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ನೀರನ್ನ ಹಾಕಿ, ಇನ್ನೂ ಬೇಕು ಅಂದರೆ ಇನ್ನೂ ಅರ್ಧ ಕಪ್ ಜಾಸ್ತಿನೇ ನೀರು ಹಾಕಿ, ಒಟ್ಟಲ್ಲಿ ಈ ರೀತಿ ಹಣ್ಣಾಗಿರೋ ರೀತಿಯಲ್ಲಿ ಕಡಲೆಬೇಳೆ ಇರಲಿ ತೊಗರಿಬೇಳೆ ಇರಲಿ ಬೇಯಿಸ್ಕೊಂಡು ಇಟ್ಕೊಳ್ಳೋಣ. ಇವಾಗ ಬೇಯಿಸಿರ್ತಕ್ಕಂಥ ಒಂದು ತೊಗರಿಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಮ್ಯಾಶ್ ಮಾಡ್ಕೊಂಡ್ಬಿಡಿ. ನಾವು ಬೇಳೆನ ಯಾವ ರೀತಿ ಒಂದು ಸಾಂಬಾರಿಗೆ ಮ್ಯಾಶ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಇದರಲ್ಲಿರ್ತಕ್ಕಂಥ ನೀರೇನಾದರೂ ಉಳ್ಕೊಂಡಿತ್ತು ಅಂತಂದರೆ ಕಂಪ್ಲೀಟಾಗಿ ಬಸ್ಕೊಂಡ್ಬಿಡಿ ಅಥವಾ ಕಂಪ್ಲೀಟಾಗಿ ತಕ್ಕೊಂಡ್ಬಿಡಿ. ನಾನು ಕರೆಕ್ಟಾಗಿರ್ತಕ್ಕಂಥ ಅಳತೆಯಲ್ಲಿ ನೀರನ್ನ ಸೇರಿಸಿದ್ದೆ, ಹಾಗಾಗಿ ನೀರು ಉಳ್ಕೊಂಡಿಲ್ಲ. ಅಕಸ್ಮಾತ್ ಏನಾದರೂ ಉಳಿದಿತ್ತು ಅಂತಂದರೆ ತೆಕ್ಕೊಂಡು ಬಸ್ಕೊಂಡು ಈ ರೀತಿ ನಾವು ಬೇಳೆನ ಹಾಕಿ ಒಂದು ಸರಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು, ಇಲ್ಲೇ ಅರ್ಧ ಹೂರಣ ರೆಡಿಯಾಗಿದೆ. ಹಾಗಾಗಿ ಈ ರೀತಿಯೇ ಬೇಯಿಸ್ಕೊಳ್ಳಿ. ಹಾಗೆ ಅದೇ ಕಪ್ಪಿಂದ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. 1/4 ಕಪ್ಪಿಗೆ 1 ಕಪ್ ಆಗುವಷ್ಟು ಬೆಲ್ಲ ಸರಿ ಹೋಗುತ್ತೆ. ಹಾಗೆ ತೊಗರಿಬೇಳೆ ಒಂದು ಸ್ವಲ್ಪ ಸ್ವೀಟ್ನ ಕಡಿಮೆ ತೊಗೊಳುತ್ತೆ, ಕಡಲೆಬೇಳೆ ಆಯಿತು ಅಂದರೆ ಜಾಸ್ತಿ ತೊಗೊಳುತ್ತೆ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ ಸಮವಾಗಿ ಹಾಕ್ಕೊಳ್ಳಿ. ಎಷ್ಟು ಬೇಳೆ ಹಾಕ್ಕೊಂಡಿದ್ದೀರಿ ಅಷ್ಟೇ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಸೇರಿಸಾದ್ಮೇಲೆ ಮತ್ತೊಂದು ಸರಿ ಕೈ ಆಡಿಸ್ಕೊಳ್ಳಿ. ಬೆಲ್ಲನ ನೀಟಾಗಿ ಜಜ್ಜಿ ಸೇರಿಸ್ಕೊಳ್ಳಿ, ಪುಡಿ ಮಾಡಿ ಸೇರಿಸ್ಕೊಂಡಿರಿ. ಇವಾಗ ಇದನ್ನು ನಾವು ಗ್ಯಾಸ್ ಮೇಲೆ ಇಡಬೇಕು. ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ತಾ ಬರಬೇಕು. ಯಾವ ರೀತಿ ಬೆಲ್ಲ ಈ ಒಂದು ಬೇಳೆ ಜೊತೆ ಕುದಿಯುತ್ತೆ ಹಾಗೆ ಘಮ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇವಾಗ ನೋಡಿ, 1 ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೆಲ್ಲದಿಂದ ಮಾಡ್ತಕ್ಕಂಥ ಸ್ವೀಟ್ ಆಗಿರೋದ್ರಿಂದ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ, ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಇದನ್ನು ಕುದಿಸ್ತಾ ಬರೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಹೀಗೆ ಕುದಿಯುವಾಗ ನಮಗೆ ನೀರಿನ ಅಂಶ ಅನಿಸುತ್ತೆ, ಪರವಾಗಿಲ್ಲ, ಇದನ್ನು ಗಟ್ಟಿ ಕೂಡ ಮಾಡ್ಕೊಳ್ಬೋದು. ಒಂದು ಟ್ರಿಕ್ಸ್ನ ಬಳಸ್ತೀವಿ ಅಂತಂದರೆ ಈ ಹೂರಣ ಗಟ್ಟಿಯಾಗಿ ಬರುತ್ತೆ. ಈ ರೀತಿ ನೀಟಾಗಿ ಕುದ್ಕೊಳ್ಬೇಕು. ಕಲರ್ ಚೇಂಜ್ ಆಗುತ್ತೆ. ನೀವು ಬೆಲ್ಲ ಹಾಕಿದಾಗ ಬೆಲ್ಲ ಒಂದು ಸ್ವಲ್ಪ ಕಪ್ಪಿತ್ತು ಅಂದರೆ ಈ ಕಲರ್ ಬರುತ್ತೆ, ಇಲ್ಲಾಂದರೆ ಪರವಾಗಿಲ್ಲ. ಒಟ್ಟಲ್ಲಿ ಒಂದು ಕುದಿ ನೀಟಾಗಿ ಕುದಿಸಿ ಇಟ್ಕೊಳ್ಳಿ. ಈಗ ಕುದಿಸೋದಾದಮೇಲೆ ಅಂದರೆ ನಾವು ಒಂದು ಕುದಿ ಕುದಿಸಿದ ಮೇಲೆ ತಣ್ಣಗಾಗಲಿಕ್ಕೆ ಬಿಟ್ಕೊಂಡಿದ್ದೆ. ಇವಾಗಿದು ತಣ್ಣಗಾಗಿದೆ. ನೋಡಿ, ಯಾವುದೇ ಮಿಕ್ಸರ್ ಅಥವಾ ಗ್ರೈಂಡರ್ ಇಲ್ಲದೆ ಅರ್ಧಕ್ಕರ್ಧ ಹೂರಣ ಇಲ್ಲಿ ರೆಡಿಯಾಗಿದೆ. ಆದರೂ ಒಂದು ಸರಿ ನಾವು ರುಬ್ಕೊಳ್ಳೋಣ. ಇವಾಗ ರೆಡಿ ಮಾಡಿರ್ತಕ್ಕಂಥ ಒಂದು ಹೂರಣನ ಅಥವಾ ಒಂದು ಬೇಳೆನ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಇವಾಗ ನೋಡಿ, ರುಬ್ಬಿದ್ದಾಗಿದೆ. ಈ ರೀತಿಯಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು, ನೈಸಾಗಿ ರುಬ್ಕೊಳ್ಬೇಕು. ಇವಾಗ ಇದನ್ನು ನಾವು ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ನೀರಿನ ಅಂಶ ಇರತಕ್ಕಂಥ ಹೂರಣನ ನಾವು ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೂ ಕೂಡ ಒಂದು ಟ್ರಿಕ್ಸ್ ಬಳಸ್ಕೊಂಡು ಗಟ್ಟಿ ಮಾಡ್ಕೊಳ್ಬೋದು. ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ನಾನು ಮತ್ತೆ ಅದೇ ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೀನಿ. ಪ್ರತಿ ಬ್ಯಾಚ್ 1-2 ಬ್ಯಾಚ್ ನಾನು ರುಬ್ಬಿಟ್ಕೊಂಡಿದ್ದೆ, ಎಲ್ಲನೂ ಈ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಹೂರಣನ ನಾವು ಗಟ್ಟಿ ಮಾಡ್ಕೊಳ್ಬೇಕು. ಯಾವ ರೀತಿ ಗಟ್ಟಿ ಮಾಡ್ಕೊಳ್ಬೇಕು ಅಂದರೆ, ನೀವು ಬೇಕು ಅಂದರೆ ಇಲ್ಲಿ ಅವಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ತಾರೆ. ಆದರೆ ಯಾವುದೇ ರೀತಿಯ ಅವಲಕ್ಕಿ ಪೌಡ್ರ್ ಬೇಡ, ಫ್ರಿಡ್ಜಲ್ಲಿ ಇಡೋದು ಬೇಡ. ಜಸ್ಟ್ ನಾವು ಒಂದಿಷ್ಟು ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ತೆಗೆದುಬಿಟ್ರೆ ಸಾಕು, ಕಂಪ್ಲೀಟಾಗಿ ಗಟ್ಟಿ ಆಗ್ತಾ ಬರುತ್ತೆ. ಮೊದಲನೇ ಸರಿ ಮಾಡೋರು ಆಯಿತು ಅಂತಂದರೆ ಹೋಳಿಗೆನ ಈ ಒಂದು ಪ್ರಾಬ್ಲಮ್ ಕಾಡಿರುತ್ತೆ. ಯಾಕಂದರೆ ನಾರ್ಮಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಹೂರಣ ಕರೆಕ್ಟಾಗಿ ಗಟ್ಟಿಯಾಗಿಬಿಡುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಇವಾಗ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಆನ್ ಮಾಡಿಟ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಆವಿಯಾಗೋಗುತ್ತೆ. ಯಾವುದೇ ರೀತಿಯ ಬಟ್ಟೆ ಇಲ್ಲದೆ, ಫ್ರಿಜ್ಜಲ್ಲಿಡದೆ, ಹಾಗೆ ಅವಲಕ್ಕಿ ಪೌಡ್ರನ್ನ ಬಳಸದೆ ನಾರ್ಮಲಾಗಿ ಗಟ್ಟಿ ಮಾಡ್ಕೊಳ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಈ ರೀತಿ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ, ತಾನೇ ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಇವಾಗಿದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ನೀವು ಈ ರೀತಿ ಕಲಿಸ್ತಾ ಬಂದಾಗ ಗಟ್ಟಿ ಆಗ್ತಾ ಬರುತ್ತೆ. ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ನೋಡಿ, ನಾನಿಲ್ಲಿ ಪಾತ್ರೆನ ಪದೇ ಪದೇ ಬಳಸಿರೋದ್ರಿಂದ ಒಂದು ಸ್ವಲ್ಪ ಆಚೆ ಈಚೆ ಅಂಟ್ಕೊಂಡಿದೆ. ಅದರ ಜೊತೆಗೆ ಪಾತ್ರೆ ತುಂಬ ಬಿಸಿಯಾಗಿದ್ದಾಗಲೇ ನಾನು ಕೆಳಗಡೆ ಇಳಿಸಿ ಇಟ್ಕೊಂಡಿದ್ದೆ. ಬೇರೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕಿತ್ತು, ಹಾಗಾಗಿ ಒಂದು ಸ್ವಲ್ಪ ತಳ ಹಿಡಿದಿದೆ. ಅದನ್ನು ಬಿಟ್ಟರೆ ಏನೂ ತೊಂದರೆ ಇಲ್ಲ. ಈ ರೀತಿ ನೀವು ರೆಡಿ ಆದ ತಕ್ಷಣ ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಪಾತ್ರೆ
ಏನಾದರೂ ಭಾಳ ದಪ್ಪ ಇತ್ತು ಅಂದರೆ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಒಂದು ಸ್ವಲ್ಪ ರೋಸ್ಟ್ ಆದರ ಥರ ನಮಗೆ ಅನ್ನಿಸ್ತಿರುತ್ತೆ. ಇವಾಗ ನೋಡಿ ರೆಡಿ ಮಾಡಿರ್ತಕ್ಕಂಥ ಹೂರಣನ ನಾನು ಬೇರೆ ಒಂದು ಪಾತ್ರೆಗೆ ತೆಗೆದು ತೋರಿಸ್ತಿದ್ದೀನಿ. ಮೊದಲು ತೋರಿಸಿದಾಗ ಎಷ್ಟು ತಿಳಿಯಾಗಿತ್ತು, ಎಷ್ಟು ನೀರಾಗಿತ್ತು ಹೂರಣ. ಇವಾಗ ನೋಡಿ ಬಾಲ್ ರೀತಿಯಲ್ಲಿ ಹೂರಣ ರೆಡಿಯಾಗಿದೆ. ಇದು ಮೊದಲನೇ ಸರಿ ಮಾಡೋರಿಗೆ ನಾನು ಹೇಳ್ತಕ್ಕಂಥ ಒಂದು ಮೆಥಡು. ನಿಮಗೇನಾದರೂ ಬರ್ತಿತ್ತು ಅಂದರೆ ತೊಂದರೆ ಇಲ್ಲ. ಇದು ಹಾಗೆ ಈ ಒಂದು ರೆಸಿಪಿ ತುಂಬ ಲಾಂಗ್ ಅಂತ ಅನ್ನಿಸ್ತಿರ್ಬೋದು ನಿಮಗೆ. ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮೊದಲನೇ ಸರಿ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಕೂಡ ಮೊದಲನೇ ಸಲನೂ ಹೋಳಿಗೆ ಬಂದಿಲ್ಲ, ಸಾಕಷ್ಟು ವಿಡಿಯೋಗಳನ್ನ ನೋಡಿ ಹಲವಾರು ಮಂದಿಯಿಂದ ತಿಳ್ಕೊಂಡು ನಂತರ ಹೋಳಿಗೆನ ಕರೆಕ್ಟಾಗಿ ಮಾಡ್ತಿರೋದು. ಎಷ್ಟೇ ಅಡುಗೆ ಬರ್ತಿದ್ರೂ ಕೂಡ ಹೋಳಿಗೆ ಒಂದು ಬರಲಿಲ್ಲ ಅಂತಂದರೆ ನಮಗೆ ಅಡುಗೆ ಕಂಪ್ಲೀಟ್ ಅಂತ ಅನಿಸೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಆಗಲಿ ಅಥವಾ ತುಂಬ ನೀಟಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಲೆಂದಿಯಾಗಿ ದೊಡ್ಡದಾಗಿ ವಿಡಿಯೋ ರೆಡಿಯಾಗಿದೆ. ಏನಾದರೂ ನಿಮಗೆ ಬೇಜಾರು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಈ ಸೈಡಲ್ಲಿ ನಾನು ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2-3 ಗಂಟೆ ನೆನೆಸಿಟ್ಟಿರ್ತಕ್ಕಂಥ ಮೈದಾ ಹಿಟ್ಟು ರೆಡಿಯಾಗಿದೆ. ಕರೆಕ್ಟಾಗಿ ನೆನ್ಕೊಂಡಿರುತ್ತೆ ಹಿಟ್ಟು. 2-3 ಗಂಟೆ ಅಂದರೆ ನಾರ್ಮಲಾಗಿ ಕರೆಕ್ಟಾಗಿ ನೆನ್ಕೊಂಡಿರುತ್ತೆ. ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಒಂದ್ಸರಿ ನೀಟಾಗಿ ನಾದ್ಕೊಳ್ಳಿ. ಈ ರೀತಿ ಜಜ್ಜಿ ಹಿಟ್ಟನ್ನು ನಾದ್ಕೊಳ್ಳಿ. ಹೂರಣ ಅಂತೂ ಕರೆಕ್ಟಾಗಿ ನಾವು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಕಣಕ ಅಂದರೆ ನಾವು ನೆನೆಸಿಟ್ಟಿರ್ತಕ್ಕಂಥ ಮೈದಾ ಹಿಟ್ಟನ್ನು ಒಂದ್ಸರಿ ನೀಟಾಗಿ ಈ ರೀತಿ ಕುಟ್ಟಿ ಜಜ್ಜಿ ನಾವು ರೆಡಿ ಮಾಡ್ಕೊಳ್ಬೇಕು. ಇವೆರಡೂ ರೆಡಿ ಇತ್ತು ಅಂದರೆ ಹೋಳಿಗೆ ಆರಾಮಾಗಿ ನಾವು ಮಾಡ್ಕೊಳ್ಬೋದು. ಇದು ಕೂಡ ರೆಡಿಯಾಗಿದೆ. ನಮಗೆ ಯಾವಾಗ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಗೊತ್ತಾಗ್ತದೆ ಅಂದರೆ ಈ ರೀತಿ ಮಾಡಿದಾಗ ತನ್ನಿಂದ ತಾನೇ ಕಣಕ ಕಟ್ಟಾಗಬೇಕು. ಆವಾಗ ಮಾತ್ರ ಕರೆಕ್ಟಾಗಿ ನೆನ್ಕೊಂಡಿದೆ ಅಂತ ಅರ್ಥ. ಇವಾಗ ನೋಡಿ ಕಣಕ ಹಾಗೆ ಒಂದು ಹೂರಣ ಕೂಡ ರೆಡಿಯಾಗಿದೆ. ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ. ಹೋಳಿಗೆ ಮಾಡಲಿಕ್ಕೆ ಆಯಿಲ್ ಶೀಟೇ ಬೇಕು ಅಂತಿಲ್ಲ ಅಥವಾ ಹೋಳಿಗೆ ಮಣೆನೇ ಬೇಕು ಅಂತಿಲ್ಲ. ಈ ರೀತಿ ಸಕ್ಕರೆ ಪಾಕೆಟ್ ಇರುತ್ತಲ್ಲ, ಅದನ್ನು 1 ಕಿಲೋ ಸಕ್ಕರೆ ಪಾಕೆಟ್ನ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಇದರ ಮೇಲ್ಗಡೆ ನಾವು ಹೋಳಿಗೆ ತಟ್ಟಿದ್ದಾಯಿತು ಅಂದರೆ ಪರ್ಫೆಕ್ಟಾಗಿ ಎತ್ಕೊಂಡು ಆರಾಮಾಗಿ ಕೈಯಿಂದ ನಾವು ಹಾಕ್ಕೊಳ್ಬೋದು. ನೋಡಿ ಇವಾಗ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಟ್ಕೊಂಡಿದ್ದೀನಿ. ಇದು ಸಕ್ಕರೆ ಪಾಕೆಟ್ ಕೆಳಗಡೆ ಹಾಕಿರೋದು. ಈ ರೀತಿ ಒಂದು ಸ್ವಲ್ಪ ಕಣಕ ತೊಗೊಳ್ಳಿ. ಕಣಕನೂ ಜಾಸ್ತಿ ಆಗಬಾರ್ದು. ಜಾಸ್ತಿ ಆಯಿತು ಅಂತಂದರೆ ಜಾಸ್ತಿ ಕಣಕ ಅನ್ನಿಸ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ತೊಗೊಂಡು ನೀವು ಉಂಡೆಗಳನ್ನು, ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಈ ಒಂದು ಹೂರಣನ ತೊಗೊಂಡಿದ್ದೀನಿ. ಹೂರಣನ ಉಂಡೆ ರೀತಿಯಲ್ಲಿ ಕಟ್ಕೊಳ್ಬೇಡಿ. ಈ ರೀತಿಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಟ್ಕೊಂಡು ಇವಾಗ ಕಣಕನ ನಾವು ಮೇಲ್ಗಡೆ ಕ್ಲೋಸ್ ಮಾಡ್ತಾ ಬರಬೇಕು. ಅಂದರೆ ಹೂರಣನ ಕ್ಲೋಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಂಡಿರಿ. ಈ ರೀತಿ ಮಾಡ್ಕೊಳ್ತಾ ಬಂದಾಗ ಹೆಚ್ಚುವರಿ ಕಣಕ ಏನಿರುತ್ತಲ್ಲ ಹೊರಗಡೆ ಬಂದುಬಿಡುತ್ತೆ. ನೋಡಿ ಈ ರೀತಿ ಇಷ್ಟು ಕಣಕ ಹೊರಗಡೆ ಬರುತ್ತೆ. ಇನ್ನೂ ಮಾಡಿಕೊಂಡ್ರೆ ಇನ್ನೂ ಕಣಕ ಬರುತ್ತೆ ನಮಗೆ. ಈ ರೀತಿ ಬಂದಾದಮೇಲೆ ಎಕ್ಸ್ಟ್ರಾ ಕಣಕ ಎಡ್ಜಲ್ಲಿ ನಮಗೆ ಕೂಡೋದಿಲ್ಲ. ಇಲ್ಲ ಅಂತಂದರೆ ಎಡ್ಜಸ್ಸಲ್ಲಿ ಈ ಕಣಕ ಅಥವಾ ಮೈದಾ ಹಿಟ್ಟು ಕಾಣಿಸ್ತಿರುತ್ತೆ. ಆ ರೀತಿ ಕಾಣಿಸ್ಬಾರ್ದು. ನೀಟಾಗಿ ಹಾಕಬೇಕು ಅಂದರೆ ನೀವು ಎಕ್ಸ್ಟ್ರಾ ಈ ರೀತಿ ಮಾಡಿ ಕಣಕನ ತೆಗೆದಿಟ್ಕೊಂಡು ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಿ. ಕೈಯಿಂದ ಕೂಡ ನಾವು ಹೋಳಿಗೆನ ತಟ್ಬೋದು. ಈಗ ನಾನು ಇದರ ಮೇಲ್ಗಡೆ ಒಂದು ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ತಟ್ಕೊಂಡು ಅದರ ನಂತರ 2 ಭಾಗವಾಗಿ ಮಾಡಿಟ್ಕೊಂಡಿದ್ವಿ. ಕಂಪ್ಲೀಟಾಗಿ ಈ ಪೇಪರ್ನ ಮಧ್ಯಭಾಗದಲ್ಲಿ ನೀವು ಇದನ್ನು ಇಟ್ಕೊಳ್ಬಾರ್ದು. ಒಂದು ಸೈಡಲ್ಲಿ ಇಟ್ಕೊಂಡು ಇನ್ನು ಅರ್ಧ ಉಳಿದಿರೋದನ್ನು ಸೈಡಲ್ಲಿ ಇಟ್ಕೊಂಡಿರಬೇಕು. ಅಂದರೆ ಈ ಒಂದು ಪೇಪರ್ನ ಅದರ ನಂತರ ಪೇಪರ್ನ ಅದ್ರ ಮೇಲ್ಗಡೆ ಇಟ್ಟು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ಬರುತ್ತೆ. ಹೇಳ್ತೀನಲ್ಲ, ಈ ಹೋಳಿಗೆನ ಮಕ್ಕಳು ಕೂಡ ಮಾಡ್ಕೊಳ್ಬೋದು, ಅಷ್ಟು ಕರೆಕ್ಟಾಗಿ ಬರುತ್ತೆ. ನೋಡಿ ತೆಗಿಯೋದು ಕೂಡ ತುಂಬ ಈಸಿ, ಒಂದು ಸ್ವಲ್ಪನೂ ಅಂಟೋದಿಲ್ಲ. ನಾನು ಕೈಗೆ ಹಾಕಿ ತೋರಿಸ್ತೀನಿ ನಿಮಗೆ. ಈ ರೀತಿ ಜಸ್ಟ್ ಈ ರೀತಿ ಮಾಡಿಕೊಂಡು ನೀವು ಒಂದು ಸ್ವಲ್ಪ ಪೇಪರ್ನ ಈ ರೀತಿ ಬಿಡಿಸ್ಕೊಂಡ್ರೆ ಸಾಕು, ಆರಾಮಾಗಿ ಹೋಳಿಗೆ ಬರುತ್ತೆ. ಈ ಸೈಡಲ್ಲಿ ಆಲ್ರೆಡಿ ನಾನು ದೋಸೆ ಅಥವಾ ಹಂಚಿನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದ್ದೀನಿ. ಇವಾಗ ಕೈಯಲ್ಲಿರ್ತಕ್ಕಂಥ ಒಂದು ಹೋಳಿಗೆ ಹಂಚಿನ ಮೇಲೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ಬೇಕು ಅಂದರೆ 1 ಸ್ಪೂನ್ ತುಪ್ಪ ಹಾಕಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿ ಕಲರ್ ಒಂದು ಸ್ವಲ್ಪ ನಮಗೆ ಚೇಂಜ್ ಆದಮೇಲೆ ತಿರುಚಿ ಹಾಕ್ಕೊಳ್ಳಿ. ನಿಮಗೆ ಬೆಂದಿದ್ದು ಗೊತ್ತಾಗುತ್ತೆ, ಕಲರ್ ಬದಲಾಗುತ್ತೆ. ಹಸಿ ಇರೋದು ಒಂದು ಸ್ವಲ್ಪ ಕಲರು ಚೇಂಜ್ ಆಯಿತು ಅಂತಂದರೆ ನಿಧಾನವಾಗಿ ತಗೊಳ್ಳಿ. ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೋದು. ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತಂದರೆ ಒಂದು ಸ್ವಲ್ಪನೂ ಕಟ್ಟಾಗೋದಿಲ್ಲ. ಇಲ್ಲಿ ಮಾಡ್ತಕ್ಕಂಥ ಹೂರಣನ ಯಾವ ರೀತಿ ಮಾಡಬೇಕು, ಹಾಗೆ ಕಣಕನ ಯಾವ ರೀತಿ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಅದರ ಜೊತೆಗೆ ಹೋಳಿಗೆನ ಲಟ್ಟಿಸೋದು ಅಥವಾ ಹೋಳಿಗೆನ ತಟ್ಟೋದು ಕೂಡ ತುಂಬ ಈಸಿ. ಒಂದು ಸಕ್ಕರೆ ಪಾಕೆಟ್ ಇತ್ತು ಅಂದರೆ ಸಾಕು, ಯಾವುದೇ ರೀತಿಯ ಹೋಳಿಗೆ ಮಣೆ ಇಲ್ಲದೆ ಕೂಡ ನಾವು ಬೇಯಿಸ್ಕೊಳ್ಬೋದು. ಎಷ್ಟು ನೀಟಾಗಿ ಉಬ್ಕೊಂಡು ಬರ್ತಿದೆ ಅಂತ ನೋಡ್ತಿದ್ದೀರಲ್ಲ. ಇಲ್ಲಿ ಇನ್ನೊಂದು ಕೂಡ ನಾನು
ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟುಕೊಂಡು ಈ ರೀತಿ ಹಾಕಾದ್ಮೇಲೆ ಒಂದು ಕಲರ್ ಇರುತ್ತೆ, ನಂತರ ಈ ಕಲರ್ ಚೇಂಜ್ ಆಗುತ್ತೆ. ಅದು ಚೇಂಜ್ ಆಗಿದೆ ಅಂದರೆ ಕೆಳಗಡೆ ಬೆಂದಿದೆ ಅಂತ ಅರ್ಥ. ನಿಧಾನವಾಗಿ ಈ ರೀತಿ ಎರಡೂ ಬದಿಯಲ್ಲಿ ತೆಗೆದು ಬೇಯಿಸ್ಕೊಳ್ಬೇಕು. ಇದೇ ರೀತಿ ಉಬ್ಬಿ ಬರಬೇಕು ಅಂದರೆ ಒಂದು ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ತಿಳುವಾಗಿ ಕೂಡ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅದೇ ಒಂದು ಸಕ್ಕರೆ ಪಾಕೆಟಲ್ಲಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಿದೆ ಅಂತ. ಇವಾಗ ನಾನು ಮೆಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ ನಾನು ತೊಗೊಂಡಿರ್ತಕ್ಕಂಥ ಒಂದು ಕ್ವಾಂಟಿಟಿಯಲ್ಲಿ ಒಂದು 7ರಿಂದ 8 ಹೋಳಿಗೆನ ರೆಡಿ ಮಾಡಿಟ್ಕೊಂಡಿದ್ದೆ. ಯಾಕಂದರೆ ನಾನು ದೊಡ್ಡದಾಗಿರ್ತಕ್ಕಂಥ ಸೈಜಲ್ಲಿ ಹೋಳಿಗೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಳಿಗೆ ರೆಡಿಯಾಗಿದೆ. ನೀವೇನಾದರೂ ಮೊದಲನೇ ಸರಿಗೆ ಹೋಳಿಗೆ ಮಾಡ್ತಿರೋದಾದರೆ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ, ತುಂಬ ಪರ್ಫೆಕ್ಟಾಗಿ ಹೋಳಿಗೆ ರೆಡಿಯಾಗಿರುತ್ತೆ. ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ಒಂದಕ್ಕೊಂದು ಅಂಟೋದಿಲ್ಲ ಅಂತ ಹೇಳಿದ್ದೆ. ಅಂದರೆ ನಾವು ನಾರ್ಮಲಾಗಿ ಹೋಳಿಗೆನ ಮಾಡಿ ಈ ರೀತಿ ಮಡಚಿ ಹಾಕಿದಾಗ ಹೋಳಿಗೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನೋಡಿ ಇವಾಗ ನೀವು ನೋಡ್ತಿರ್ಬೋದು, ಒಂದಕ್ಕೊಂದು ಹೋಳಿಗೆ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ. ಪ್ರತಿಯೊಂದು ಹೋಳಿಗೆ ಇದೇ ರೀತಿಯಲ್ಲಿರುತ್ತೆ. ಒಳಗಡೆಯಿಂದನೂ ಕೂಡ ತೋರಿಸ್ತಿದ್ದೀನಿ ನೋಡಿ. ಇಷ್ಟು ಚೆನ್ನಾಗಿ ಅಂದರೆ ಹೂರಣದ ಕಡೆನೇ ಇರುತ್ತೆ. ಕೆಲವೊಂದು ಸರಿ ಹೂರಣ ಏನಾಗುತ್ತೆ ಅಂತಂದರೆ ಹೋಳಿಗೆ ಮಾಡುವಾಗ ಹೊರಗಡೆ ಬಂದಿರುತ್ತೆ, ಅಥವಾ ಬೇಯಿಸುವಾಗಲೂ ಕೂಡ ಅಷ್ಟೇ ಹೊರಗಡೆ ಬಂದುಬಿಡುತ್ತೆ. ಬಟ್ ಹೇಳಿರ್ತಕ್ಕಂಥ ಮೆಥಡಲ್ಲಿ ಮಾಡೋದಾಯಿತು ಅಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಅಂದರೆ ಒಂದು ಸ್ವಲ್ಪನೂ ಹೂರಣ ಹೊರಗಡೆ ಬರೋದಿಲ್ಲ. ನಾನಿಲ್ಲಿ ಎರಡನ್ನೂ ಕೂಡ ಒಂದು ಪ್ಲೇಟಿಗೆ, ಒಂದು ಪ್ಲೇಟಿಗೆ ಇನ್ನೊಂದನ್ನು ಬೇರೆ ಕಡೆ ಹಾಕಿ ತೋರಿಸ್ತಿದ್ದೀನಿ. ಪ್ರತಿಯೊಂದು ಕೂಡ ಅದೇ ರೀತಿಯಲ್ಲಿ ರೆಡಿಯಾಗಿದೆ. ಒಂದಕ್ಕೊಂದು ಅಂಟೋದಿಲ್ಲ. ನೀವು ಎಷ್ಟೇ ಹೊತ್ತು ಬಿಟ್ಟರೂ ಕೂಡ ಹೋಳಿಗೆ ಈ ರೀತಿ ಫೋಲ್ಡ್ ಮಾಡಿದಾಗ ಒಂದಕ್ಕೊಂದು ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಅರಿಶಿನ ಹಾಕಿರೋದ್ರಿಂದ ನಿಮಗೆ ಕಲರ್ ಈ ರೀತಿ ತೋರಿಸ್ತಿದೆ. ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಅರಿಶಿನ ಬಳಸ್ಕೊಳ್ಬೇಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ಒಂದು ಹೋಳಿಗೆ ರೆಸಿಪಿ ನಿಮಗೆ ಮೊದಲೇನಾದರೂ ಮಾಡ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.